ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಪ್ಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾ ಶೀಲವಪುಷೆ ನಮೋ ಅಶೇಷಾಂನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ. ಏನ ಪ್ರಾದುರಭಾವಿ ಭೂಮಿವಲಯೇ ವಿಸ್ತಾರಿಗೋಸಂತತಿಃ ಪ್ರಾಬೋಧಿಶ್ರುತಿಪಂಕಜಂ ಕರುಣಯಾ ಪ್ರಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾಯಿ ಸಾಧುನಿಕರಶ್ಚಕಾರಿ ಸನ್ಮಾರ್ಗಗಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಸಕ್ತಿರ್ನ ವೈವಾದಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ ಪ್ರಚಿತ್ ಗಾಡಿ ತಗೊಂಬಂತ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿದತ್ತಾಂ ಸನ್ನಿಧಿಂ ಮಾನಸೇ ಚ ರಮಾ ನಿವಾಸೋಚಿತವಾಸಭೂಮಿಃ ಸನ್ಯಾಯರತ್ನಾವಲಿ ಜನ್ಮಭೂಮಿಃ ವೈರಾಗ್ಯಭಾಗ್ಯೋ ಮಮ ಪದ್ಮನಾಭ ತೀರ್ಥಾಮೃತಾಬ್ಧಿರ್ಭವತಾದ್ವಿಭೂತಿ ಪದವಾಕ್ಯ ಪ್ರಮಾಣಜ್ಞಾನ್ ಪ್ರತಿವಾದಿಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನ್ ಉಪತಿಷ್ಠೆ ಗುರುನ್ ಮಮ ಶ್ರೀಮದಾನಂದತೀರ್ಥಾರ್ಯ ಸನ್ಮನಸ್ಸರಸಿ ಭುವಿ ಅನುವ್ಯಾಖ್ಯಾನನಲಿನೆ ಚಂಚರೀಕತಿ ಮೇ ಮನಃ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾ ಸುಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿ ಗುರುಕಾರುಣ್ಯಸರಣೀಂ ಪ್ರಪನ್ನಾ ಮಾನ್ಯಾ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ಭಗವತಾ ಬಾದರಾಯಣೇನ ಪ್ರಾಣಿನಾಂ ನಿಶ್ರೇಯಸಾಯ ಪ್ರಣೀತಮಪಿ ಬ್ರಹ್ಮಮೀಮಾಂಸಾಶಾಸ್ತ್ರಂ ಅಸಾಧು ನಿಬಂಧಾಂಧತಮಸಾ ಅವಕುಂಠಿತತ್ವೇನ ಅಪ್ರಣೀತಮಿವ ಮನ್ಯಮಾನೋ ಭಗವಾನ್ ಆನಂದತೀರ್ಥಮುನಿಃ ಯಥಾಚಾರ್ಯಾಭಿಪ್ರಾಯಂ ಅಸ್ಯ ಭಾಷ್ಯಂ ವಿದಾಯ ಅನುಭಾಷ್ಯಮಪಿ ಕರಿಷ್ಯನ್ ವಿಲೀನ ಪ್ರಕೃತಿತಯಾ ಸ್ವಯಂ ಅಂತರಾಯ ವಿದುರೋಪಿ ಅನವರತಮೀಶ್ವರ ಪ್ರವಣಕಾಯ ಕರಣವೃತ್ತಿರಪಿ ನಾರಾಯಣ ಪ್ರಣಾಮಾದಿಕಂ ಪ್ರಾರೀಪ್ಸಿತಸ್ಯ ಅನಂತರಾಯ ಪರಿಸಮಾಪ್ತೇಃ ಪ್ರಚಯಸ್ಯ ಚ ಹೇತುತಯಾ ಅವಿಗೀತಶಿಷ್ಟಾಚಾರ ಪರಂಪರಾದಿನಾ ಅವಗತಮವಶ್ಯಂ ಕರಣೀಯಂ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೌ ನಿಬಧ್ನಾತಿ ನಾರಾಯಣಮಿತಿ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ತಮೇವ ಶಾಸ್ತ್ರಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯವಿದ್ಯಾ ವ್ಯಾಖ್ಯಾಂ ಕರೋಮಿ ಅನ್ವಪಿ ಚಾಹಮೇವ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಶ್ರುತಿಕ್ಷೀರಾಬ್ಧಿಮಾಮತ್ಯಧೀಮಂದರಮಹೀವ್ರತ ಪ್ರಾಪ್ತಾನ್ಯಾಯಸುಧಾಯೇನ ತಂ ಜೈಂದ್ರಮಹಂ ಭಜೆ. ಬುಧೈರಪಿ ಸುದುರ್ಬೋಧೆ ಗ್ರಂಥೇ ಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಷಣಾಃ ಲೌಕಿಕಾಲೌಕಿಕಫಲಲಕ್ಷಣಾಮೃತದೋಹಿನೀ ಗುರುವನುಗ್ರಹರೂಪಾಂ ತಾಂ ಕಾಮಧೇನುಮುಪಾಸ್ಮಹೇ. ಮಧ್ವೋಕ್ತಿರ್ದ್ಯುನದೀ ಜಯಾರ್ಯ ಶುಭವಾಕ್ ಸೂರ್ಯಾತ್ಮಜಾ ಸಂಗಮೇ ವ್ಯಾಖ್ಯಾಸ್ನಾನಮೋಹೋ ವಿದಾಯನ್ ಹರೇ ಪ್ರಾಪ್ಯ ಪ್ರಸಾದ ಪರಂ
ಪ್ರಾಪುರ್ಯೇ ಕೃತಕೃತ್ಯತಾಂ ಗತಮಲ ವಿದ್ಯಾದಿರಾಜಾದಯೋ ಯೋಗೀಶಾ ಕೃಪಯಂತು ತೇ ಜಯಮುನೇರ್ಭಾವಸ್ಯ ಬೋಧಾ ಇಮಿ ಶುಕೇನ ಶಾಂತ್ಯಾದಿಷು ವಾङ्ಮಯೇಷು ವ್ಯಾಸೇನ ಧೈರ್ಯೇಂಬುದಿನೋಪಮೇಯಂ ಮನೋಜದಿತ್ಯಾಂ ಮನಸಾಂ ಹಿ ಪತ್ಯ ರಘುತ್ತಮಾಖ್ಯಂ ಸ್ವಗುರುಂ ನಮಾಮಿ ಆರೂಢಸ್ಸಹಸಾ ಯತೀಂದ್ರ ಪದವೀಂ ಗತ್ವಾ ಚ ವಾರಾಣಸೀಂ ತತ್ರತ್ಯಾನ್ ಕುಮತಃ ಪ್ರಚಾರ ನಿರತಾನ್ ಅದ್ವೈತಿ ದಿಗ್ಧಂತಿನಃ ಪ್ರೌಢಾರ್ಥೈ ವಚನೈ ಸುಯುಕ್ತಿಕಚಿತೈ ಸಂಭೀಷಯನ್ ಮೋದಯನ್ ಸತ್ಯಧ್ಯಾನ ಸುಕೇಸರಿ ವಿಜಯತೆ ಪಾದಾಶ್ರಿತ ಶ್ರೀಪತೇಃ ಪ್ರಾವೋಚದ್ಯೋಧಿಕಂ ನ್ಯಾಯಸುಧಾ ವಾಕ್ಯಾರ್ಥಚಂದ್ರಿಕಾಂ ಸತ್ಯಪ್ರಜ್ಞಗುರುರ್ದದ್ಯಾತ್ ಪ್ರಜ್ಞಾಂ ವೈದಾಂತಿಕೀಂ ಸದಾ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿಃ ಚಿತ್ತಂ ಮದ್ಗುಣದೋಷಚಿಂತನವಿದೌ ನೂನಂ ಮನಾಂಗ್ಮಾಕೃತಾ ಸತ್ಯಾಭಿಜ್ಞಗುರೋತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್ ವೇದೇಶಮುನಿಸತ್ಪಾದಸೇವಾ ಸಂಪ್ರಾಪ್ತವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ವಯನ್ನುಮಃ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ತೆ ಗುರುನ್ ಮಮ ಶುಭಾನ್ ಧ್ಯಾಯಂತಿ ಏಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಯದುತಾಪಸಲಭ್ಯಮನಂತಭವೈ ತದುತೋಪರತತ್ವಮಿಹೈಕಪದಾತ್ ಜೈತೀರ್ಥಕೃತೌ ಪ್ರವಣೋ ನ ಪುನರ್ಭವಭಾಗ್ಭವತೀತಿ ಮತಿರ್ಹಿ ಮಮ ಶ್ರೀಗುರುಭ್ಯೋ ನಮಃ ಹರಿ ಓಂ ಹರಿ ಓಂ ಹರಿ ಓಂ. ಆನಂದಮಯಾಧಿಕರಣದಲ್ಲಿ ಒಂದು ಸೂತ್ರ ಇದೆ, ಓಂ ಭೇದವ್ಯಪದೇಶಾಚ್ಚ ಓಂ ಅಂತ ಸೂತ್ರ. ಈ ಸೂತ್ರಕ್ಕೆ ಏನರ್ಥ ಅಂದರೆ, ಜೀವಬ್ರಹ್ಮರಿಗೆ ಭೇದ ಹೇಳಿದ್ದರಿಂದ ಜೀವ ಬ್ರಹ್ಮನಾಗಲಾರ, ಬ್ರಹ್ಮ ಜೀವನಾಗಲಾರ ಅನ್ನುವುದಾಗಿ. ಆದರೆ ಈ ಸೂತ್ರಕ್ಕೆ ಪರಕೀಯರು ವ್ಯಾಖ್ಯಾನವನ್ನು ಮಾಡುವಾಗ ನಮಗೆ ಭೇದವನ್ನು ಹೇಳಿದ್ದು ಸಮಸ್ಯೆ ಆಗೋದಿಲ್ಲ, ಅನಾನುಕೂಲ ಆಗೋದಿಲ್ಲ. ಯಾಕೆ ಅಂದರೆ ಈ ಸೂತ್ರ ಸತ್ಯವಾದ ಭೇದವನ್ನು ಪ್ರತಿಪಾದನೆ ಮಾಡ್ತಾ ಇದ್ದರೆ ನಮಗೆ ಸಮಸ್ಯೆ, ಆದರೆ ಮಿಥ್ಯಾಭೂತವಾದ ಭೇದವನ್ನು ಇದು ಪ್ರತಿಪಾದನೆ ಮಾಡ್ತದೆ ಅಂತ ಹೇಳಿದರೆ ನಮಗೆ ಈ ಸೂತ್ರದ ವಿರೋಧ ಬರೋದಿಲ್ಲ. ನಮಗೆ ಅಂದರೆ ಐಕ್ಯವನ್ನು ಹೇಳುವವರಿಗೆ ಅಂತ ಅರ್ಥ. ಜೀವಬ್ರಹ್ಮರಿಗೆ ಯಾರು ಐಕ್ಯವನ್ನು ಹೇಳ್ತಾರೆ, ಐಕ್ಯವನ್ನು ಹೇಳುವವರಿಗೆ ವೇದವ್ಯಾಸ ದೇವರು ಓಂ ಭೇದವ್ಯಪದೇಶಾಚ್ಚ ಓಂ ಅಂತ ಸೂತ್ರವನ್ನು ಹೇಳಿದ್ದಾರೆ. ಸ್ಪಷ್ಟವಾಗಿ ಶ್ರುತಿಗಳಲ್ಲಿ ಭೇದವನ್ನು ಹೇಳ್ತಾ ಇದ್ದದ್ದರಿಂದ ನೀವು ಐಕ್ಯವನ್ನು ಹೇಗೆ ಹೇಳ್ತೀರಿ ಅಂತ. ಅದಕ್ಕೆ ಐಕ್ಯವನ್ನು ಹೇಳುವ ವಾದಿಗಳು ಹೇಳ್ತಾರೆ, ನಮಗೆ ಈ ಸೂತ್ರದ ವಿರೋಧ ಇಲ್ಲ. ಯಾಕೆ ಅಂತಂದರೆ ಈ ಭೇದ ಸತ್ಯಭೂತವಾದ ಭೇದ ಆಗಿದ್ದರೆ ಆಗ ಐಕ್ಯವಾದಿಗಳಿಗೆ ಪ್ರತಿಕೂಲ ಆಗ್ತಾ ಇತ್ತು. ಇದು ಮಿಥ್ಯಾಭೂತವಾಗಿರತಕ್ಕಂತಹ ಭೇದ, ಅದನ್ನು ಪ್ರತಿಪಾದನೆ ಮಾಡಿದರೆ ಐಕ್ಯಕ್ಕೆ ಯಾವ ತರಹದ ಸಮಸ್ಯೆಯೂ ಕೂಡ ಇಲ್ಲ. ಯಚ್ಚ ಭೇದವ್ಯಪದೇಶಾತ್ ಇತಿ ಸೂತ್ರಂ ವ್ಯಾಖ್ಯಾಯ. ಓಂ ಭೇದವ್ಯಪದೇಶಾತ್ ಓಂ ಅನ್ನುವ ಸೂತ್ರವನ್ನು ವ್ಯಾಖ್ಯಾನ ಮಾಡಿ ಉಕ್ತಂ
ಪರೇಣ ಅವರೇನು ಹೇಳಿದ್ದಾರೆ ಅಂತ ಕೇಳಿದರೆ, ಮಿಥ್ಯಾಭೂತಂ ಜೀವಾತ್ಮ ಪರಮಾತ್ಮ ಭೇದಂ ಆಶ್ರಿತ್ಯ, ಮಿಥ್ಯಾಭೂತವಾದ ಜೀವ ಪರಮಾತ್ಮರ ಭೇದವನ್ನು ಆಶ್ರಯಿಸಿ, ಸತ್ಯವಾದ ಭೇದವನ್ನು ಆಶ್ರಯಿಸಿ ಅಲ್ಲ, ಮಿಥ್ಯಾಭೂತವಾದ ಭೇದವನ್ನು ಆಶ್ರಯಿಸಿ ಭೇದವ್ಯಪದೇಶಾಚ್ಚ ಇತ್ಯುಕ್ತಂ, ಭೇದವ್ಯಪದೇಶಾಚ್ಚ ಎನ್ನುವುದಾಗಿ ಹೇಳಿದ್ದಾರೆ ಅಂತ ಅವರು ಹೇಳ್ತಾರೆ. ತದ್ ಅನುಪಪನ್ನಂ ಇತಿ ಭಾವೇನ ಆಹ, ಮಿಥ್ಯಾಭೂತವಾದ ಭೇದವನ್ನು ಭೇದವ್ಯಪದೇಶಾಚ್ಚ ಅನ್ನುವ ಸೂತ್ರ ಹೇಳ್ತದೆ ಅನ್ನೋದು ಸರಿಯಾದ ಕ್ರಮ ಅಲ್ಲ. ಯಾಕೆ ಅಂತನ್ನುವಂತಹ ಒಂದು ಪ್ರಶ್ನೆ ಬಂದರೆ, ಮುಕ್ತಿಯನ್ನು ಹೇಳಿದ್ದಾರೆ ವೇದದಲ್ಲಿ, ಉಪನಿಷತ್ತಲ್ಲಿ ಒಂದಲ್ಲ ಎರಡಲ್ಲ ಅನೇಕ ಬಾರಿ ಮುಕ್ತಿಯನ್ನು ಹೇಳಿದ್ದಾರೆ. ಆ ಮುಕ್ತಿ ಯಾವ ಸ್ವರೂಪದಲ್ಲಿದೆ? ಜೀವಬ್ರಹ್ಮರ ಐಕ್ಯದ ಸ್ವರೂಪದಲ್ಲಿದೆಯೋ ಅಥವಾ ಭೇದದ ಸ್ವರೂಪದಲ್ಲಿದೆಯೋ ಅಂತ ವಿಚಾರವನ್ನು ಮಾಡಿದರೆ ಆಗ ಈ ಭೇದ ಸತ್ಯವೋ ಮಿಥ್ಯಾಭೂತವಾದದ್ದೋ ಅನ್ನುವಂಥದ್ದು ನಿರ್ಣಯವಾಗ್ತದೆ. ಅದಕ್ಕೆ ಶ್ರೀಮದಾಚಾರ್ಯರು ಹೇಳ್ತಾರೆ ಅನುವ್ಯಾಖ್ಯಾನದಲ್ಲಿ, ಯಾವುದೇ ಕಾರಣಕ್ಕೂ ಕೂಡ ಭೇದ ಅಂತನ್ನುವುದನ್ನು ಮಿಥ್ಯಾ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಯಾಕೆ ಹೇಳಲಿಕ್ಕೆ ಬರುವುದಿಲ್ಲ ಅಂದರೆ, ಸಮೀಪೆ ಸಹ ಭೋಗಸ್ಯ ಮುಕ್ತಿತ್ವೇನೋಕ್ತಿತೋ ಅಸಕೃತ, ಮುಕ್ತಿತ್ವೇನೋಕ್ತಿತೋ ಅಸಕೃತ ಭೇದೋ ಜೀವೇಶಯೋರ್ಮಿಥ್ಯಾ, ಭೇದೋ ಜೀವೇಶಯೋರ್ಮಿಥ್ಯಾ ಇತ್ಯೇವ ಮಿಥ್ಯಾ ಸ್ವಯಂ ಭವೇತ್, ಇತ್ಯೇವ ಮಿಥ್ಯಾ ಸ್ವಯಂ ಭವೇತ್. ನೋಡಿ, ನಾವು ನಮ್ಮ ಮತದ ಪ್ರಕಾರ ಹೇಳೋದಲ್ಲ, ವೇದದಲ್ಲಿ ಹೇಳುವಂತಹ ಕ್ರಮ. ಭಗವಂತನ ಸಮೀಪದಲ್ಲಿ ಸಹಭೋಗ, ಅವನ ಜೊತೆಗೆ ಸುಖವನ್ನು ಅನುಭವಿಸುವುದು ಮುಕ್ತಿ ಅಂತ ಹೇಳಿದ್ದಾರೆ ಹೊರತಾಗಿ ಭಗವಂತನೇ ಆಗುವುದನ್ನು ಮುಕ್ತಿ ಅಂತ ಹೇಳಿಲ್ಲ. ಹಾಗಾದರೆ ಮತ್ತೆ ಒಂದು ಬಾರಿ ಅಲ್ಲ, ಮತ್ತೆ ಭಗವಂತನ ಸಮೀಪದಲ್ಲಿದ್ದು ಸುಖವನ್ನು ಅನುಭವಿಸುವುದನ್ನು ಮುಕ್ತಿ ಅಂತ ಹೇಳಿದ್ದಾರೆ ಹೊರತಾಗಿ ಭಗವಂತನೇ ಆಗುವುದನ್ನು ಮುಕ್ತಿ ಅಂತ ಹೇಳಿಲ್ಲ. ಆದ್ದರಿಂದ ಜೀವ ಪರಮಾತ್ಮರ ಭೇದ ಇದು ಮಿಥ್ಯಾ ಅಂತ ಯಾರು ಹೇಳ್ತಾರೆ ಅವರ ಮಾತು ಮಿಥ್ಯಾ ಆಗ್ತದೆ ಹೊರತಾಗಿ ಜೀವ ಪರಮಾತ್ಮರ ಭೇದ ಮಿಥ್ಯಾ ಯಾವತ್ತೂ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಹೇಳಿದ್ದಾರೆ? ಮುಕ್ತಿಯ ಸ್ವರೂಪವನ್ನು ಎಲ್ಲಿ ಹೇಳಿದ್ದಾರೆ ಅಂತಂದರೆ, ಏತಮಾನಂದಮಯಮಾತ್ಮಾನಮುಪಸಂಕ್ರಮ್ಯ ಅಂತಿದೆ. ಏನಿದೆ? ಏತಮಾನಂದಮಯಮಾತ್ಮಾನಮುಪಸಂಕ್ರಮ್ಯ. ಇವೇ ಮೊದಲಾದ ಉಪನಿಷತ್ತಿನ ವಾಕ್ಯದಲ್ಲಿ ಪರಮೇಶ್ವರಸ್ಯ ಸಮೀಪೆ, ಉಪ ಅಂತ ಶಬ್ದ ಇದೆ, ಸಮೀಪ ಅಂತ ಅರ್ಥ. ದೇವರಾಗಿ ಇವನು ಆನಂದವನ್ನು ಅನುಭವಿಸ್ತಾನೆ ಅಲ್ಲ, ದೇವರ ಸಮೀಪದಲ್ಲಿ ಆನಂದವನ್ನು ಅನುಭವಿಸ್ತಾನೆ. ಇದು ಒಂದು ಮಾತು. ಇನ್ನೊಂದು ಮಾತು, ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತ. ಸೋಷ್ಣುತೆ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತ ಎನ್ನುವುದಾಗಿ ಇನ್ನೊಂದು ವಾಕ್ಯ ಇದೆ. ಸಹ ಬ್ರಹ್ಮಣ ಅಂತ, ಭಗವಂತನ ಜೊತೆಗೆ ಅಂತ ಇದೆ. ಹಾಗಾದರೆ ಒಂದು ವಾಕ್ಯದಲ್ಲಿ ಭಗವಂತನ ಸಮೀಪದಲ್ಲಿ ಅಂತಿದೆ, ಇನ್ನೊಂದು ವಾಕ್ಯದಲ್ಲಿ ಭಗವಂತನ ಜೊತೆಗೆ ಅಂತಿದೆ. ಹೊರತಾಗಿ ಯಾವ ವಾಕ್ಯದಲ್ಲಿಯೂ ಕೂಡ ಭಗವಂತನಾಗಿ ಭಗವಂತನಿಂದ ಐಕ್ಯವನ್ನು ಹೊಂದಿ ಅಂತಿಲ್ಲ.
ಹಾಗಾದರೆ ಸಹ ಮತ್ತು ಸಾಮೀಪ್ಯ ಈ ಎರಡು ಇರಬೇಕಾದರೆ, ಸಾಹಿತ್ಯ ಸಾಮೀಪ್ಯ ಜೊತೆಗೆ ಇರುವಿಕೆ, ಸಮೀಪದಲ್ಲಿ ಇರುವಿಕೆ ಇದಿರಬೇಕಾದರೆ ಅದು ಭೇದವನ್ನು ಹೇಳಿದರೆ ಮಾತ್ರ ಸಾಧ್ಯವೇ ಹೊರತಾಗಿ ಜೀವನು ಬ್ರಹ್ಮನಿಂದ ಭಿನ್ನನಾಗಿದ್ದರೆ ಆಗ ನೀವೇನು ಹೇಳ್ಬೋದು? ಜೀವನು ಬ್ರಹ್ಮನಿಂದ ಭಿನ್ನನಾಗಿದ್ದರೆ ಆ ಜೀವನು ಬ್ರಹ್ಮನ ಸಮೀಪದಲ್ಲಿ ಅಂತ ಹೇಳ್ಬೋದು. ಅದರಂತೆ ಜೀವನು ಬ್ರಹ್ಮನಿಂದ ಭಿನ್ನನಾಗಿದ್ದರೆ ಬ್ರಹ್ಮನ ಜೊತೆಗೆ ಅಂತ ಹೇಳ್ಬೋದು. ಆದರೆ ಜೀವಬ್ರಹ್ಮರಿಗೆ ಐಕ್ಯ ಇದ್ದರೆ ಸಮೀಪ ಅಂತೂ ಹೇಳಲಿಕ್ಕೆ ಬರೋದಿಲ್ಲ, ಜೊತೆಗೆ ಅಂತೂ ಹೇಳಲಿಕ್ಕೆ ಬರೋದಿಲ್ಲ. ಈಗಲಾದರೂ ಕೂಡ ಉಪನಿಷತ್ತಿನಲ್ಲಿ ಅನೇಕ ಕಡೆ ಅನೇಕ ಬಾರಿ ಸಹ ಜೊತೆಗೆ ಉಪ ಸಮೀಪದಲ್ಲಿ ಅಂತ ಹೇಳಿದ್ದರಿಂದ ನಾವು ಅದರ ಅಭಿಪ್ರಾಯ ಏನಂತ ಮಾಡಿಕೊಳ್ಬೇಕು ಅಂತಂದರೆ ಭೇದಾಂತೆ ಹೇಳಬೇಕೇ ಹೊರತಾಗಿ ಐಕ್ಯವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ನಹಿ ಸಾಮೀಪ್ಯಂ ಸಾಹಿತ್ಯಂಚ ಭೇದೇನ ವಿನಾ ಉಪಪದ್ಯತೆ. ಸಾಮೀಪ್ಯ ಮತ್ತು ಸಾಹಿತ್ಯ, ಸಾಹಿತ್ಯ ಅಂದರೆ ಜೊತೆಗಿರುವಿಕೆ, ಇದು ಭೇದ ಇಲ್ಲದೆ ಕೂಡಲಿಕ್ಕೆ ಸಾಧ್ಯ ಇಲ್ಲ. ನಚ ಮೋಕ್ಷೇಪಿ ಶಿಷ್ಯಮಾಣಂ ಮಿಥ್ಯಾ ಭವಿತುಂ ಯುಕ್ತಂ. ಇದರ ಮೇಲೆ ಮೋಕ್ಷದಲ್ಲಿಯೂ ಕೂಡ ಉಳಿಯುವಂತಹ ಭೇದ ಅದು ಮಿಥ್ಯಾ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಮೋಕ್ಷದಲ್ಲಿ ಯಾವುದಿದೆಯೋ ಅದು ಸತ್ಯವೇ ಆಗಿರಬೇಕೇ ಹೊರತಾಗಿ ಸುಳ್ಳಾಗಿರಲಿಕ್ಕೆ ಸಾಧ್ಯ ಇಲ್ಲ. ಮೋಕ್ಷದಲ್ಲಿ ಭೇದ ಇದೆ ಅಂದಮೇಲೆ ಅದು ಸತ್ಯವೇ ಹೊರತಾಗಿ ಮಿಥ್ಯಾ ಅಲ್ಲ. ಅಕಸ್ಮಾತ್ ಮೋಕ್ಷದಲ್ಲಿದ್ದ ಭೇದವೂ ಕೂಡ ನೀವು ಮಿಥ್ಯಾ ಅನ್ನುವುದಾದರೆ ಆತ್ಮಸ್ವರೂಪವೂ ಕೂಡ ಮಿಥ್ಯಾ ಆಗಬೇಕಾಗತ್ತೆ. ಮೋಕ್ಷದಲ್ಲಿ ಏನೇನಿದೆ ಅಂದರೆ ಉಳಿದದ್ದೇ ಆತ್ಮಸ್ವರೂಪ, ಅದು ಕೂಡ ಮಿಥ್ಯಾ ಆಗಬೇಕಾಗ್ತದೆ. ಆದ್ದರಿಂದ ಮೋಕ್ಷದಲ್ಲಿ ಈ ಭೇದ ಇದೆ ಅಂತಂದಮೇಲೆ ಈ ಭೇದ ಸತ್ಯವೇ ಹೊರತಾಗಿ ಮಿಥ್ಯಾ ಆಗಲಿಕ್ಕೆ ಯಾವ ಕಾರಣಕ್ಕೂ ಕೂಡ ಸಾಧ್ಯ ಇಲ್ಲ. ನೋಡಿ, ನಚ ಮೋಕ್ಷೇಪಿ ಶಿಷ್ಯಮಾಣಂ ಮಿಥ್ಯಾ ಭವಿತುಂ ಯುಕ್ತಂ. ಮೋಕ್ಷದಲ್ಲಿ ಉಳಿಯುವಂತಹ ಭೇದ ಅದು ಯಾವ ಕಾರಣಕ್ಕೂ ಕೂಡ ಮಿಥ್ಯಾ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗೋದಾದರೆ ಆತ್ಮಸ್ವರೂಪಸ್ಯಾಪಿ ಮಿಥ್ಯಾತ್ವ ಪ್ರಸಂಗಾತ್, ಆತ್ಮಸ್ವರೂಪವೂ ಕೂಡ ಮಿಥ್ಯಾ ಆಗಬೇಕಾಗುತ್ತದೆ. ಅಥವಾ ಭೇದವ್ಯಪದೇಶಾದಿತ್ಯುಕ್ತೆ ಮಿಥ್ಯಾಭೇದೋಯಂ ಖಿನ್ನ ಸ್ಯಾದಿತ್ಯಾಶಂಕಾ ನಿರಾಸಾರ್ಥತ್ವೇನ ಅಸ್ಮಿನ್ನಸ್ಯ ಚ ತದ್ಯೋಗಂ ಶಾಸ್ತೀತಿ ಸೂತ್ರಂ ಪ್ರಕಾರಾಂತರೇಣ ವ್ಯಾಖ್ಯಾತಿ. ಈಗ ಇನ್ನೊಂದು ಸೂತ್ರ ಇದೆ. ಈ ಸೂತ್ರಕ್ಕೆ ಈಗಾಗಲೇ ಹಿಂದೆ ವ್ಯಾಖ್ಯಾನ ಆಗಿದೆ, ಆದರೆ ಇನ್ನೊಂದು ರೀತಿಯಾದ ಅರ್ಥವನ್ನು ಹೇಳ್ತಾರೆ. ಓಂ ಅಸ್ಮಿನ್ನಸ್ಯ ಚ ತದ್ಯೋಗಂ ಶಾಸ್ತಿ ಓಂ ಅಂತ ಈ ಸೂತ್ರ. ಈ ಸೂತ್ರಕ್ಕೆ ಹಿಂದೆ ಒಂದು ಅರ್ಥ ಹೇಳಿ ಆಗಿದೆ. ಈ ಒಂದು ಹೊಸ ಅರ್ಥವನ್ನು ಹೇಳ್ತಾರೆ. ಏನದು ಅಂತ ಕೇಳಿದರೆ, ಯಾರಾದರೂ ಕೂಡ ಓಂ ಭೇದವ್ಯಪದೇಶಾತ್ ಓಂ ಅಂತ ಸೂತ್ರ ಹೇಳಿದಾಗ ಈ ಭೇದ ಮಿಥ್ಯಾ ಯಾಕಾಗಬಾರ್ದು ಅಂತ ಯಾರಾದರೂ ಶಂಕೆ ಮಾಡಿದರೆ, ಮಿಥ್ಯಾ ಯಾಕಾಗಬಾರ್ದು ಅಂತ ಯಾರಾದರೂ ಕೂಡ ಶಂಕೆಯನ್ನು ಮಾಡಿದರೆ, ಆ ಶಂಕೆಯನ್ನು ನಿರಾಸ ಮಾಡುವುದಕ್ಕೆ ಓಂ ಅಸ್ಮಿನ್ನಸ್ಯ ತದ್ಯೋಗಂ ಶಾಸ್ತಿ ಅನ್ನುವಂತಹ ಸೂತ್ರ ಹೊರಟಿದೆ. ಅಂದರೆ ಮುಕ್ತಿಯಲ್ಲಿ ಜೀವನಿಗೆ ಪರಮಾತ್ಮನ ಸಂಬಂಧವನ್ನು ಹೇಳ್ತಾರೆ ಹೊರತಾಗಿ ಮುಕ್ತಿಯಲ್ಲಿ ಜೀವನೇ ಪರಮಾತ್ಮ ಅಂತ ಹೇಳುವುದಿಲ್ಲ ಅನ್ನುವಂತಹ ವ್ಯಾಖ್ಯಾನವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಆದ್ದರಿಂದ ನಾವು ಮುಕ್ತಿಯಲ್ಲಿ ಭೇದ ಇದೆ ಅಂತಂದ ಮೇಲೆ
ಮುಕ್ತಿಯಲ್ಲಿ ಭೇದವನ್ನು ಹೇಳುವ ಶ್ರುತಿಗಳು ಇದ್ದ ಮೇಲೆ ಅದನ್ನು ಸತ್ಯ ಅಂತೆ ಅನ್ನಬೇಕೇ ಹೊರತಾಗಿ ಯಾವ ಕಾರಣಕ್ಕೂ ಕೂಡ ಮಿಥ್ಯಾ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಿಂದೆ ಯೋಗಂ ಅನ್ನಮಯಾದ್ಯೈಹಿ ಯತ್ಫಲತ್ವೇನ ಅಸ್ಯ ಶಂಸತಿ ಅಂತ ಈ ವಾಕ್ಯದಿಂದ ಅಸ್ಮಿನ್ನಸ್ಯ ತದ್ಯೋಗಂ ಶಾಸ್ತಿ ಅನ್ನುವಂತಹ ಸೂತ್ರಕ್ಕೆ ಒಂದು ರೀತಿಯಾದ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಇಲ್ಲಿ ಇನ್ನೊಂದು ರೀತಿಯಿಂದ ವ್ಯಾಖ್ಯಾನ ಏನದು ಅಂದರೆ ಎರಡೂ ಅನುವಾಕಗಳಲ್ಲಿಯೂ ಕೂಡ ಜೀವನಿಗೆ ಪರಬ್ರಹ್ಮನ ಸಾಮೀಪ್ಯ, ಅವನ ಸಮೀಪದಲ್ಲಿ ಅವನಿಗೆ ಭೋಗ, ಇದನ್ನು ಶಾಸನ ಮಾಡ್ತದೆ ಶ್ರುತಿ. ಅಂದಮೇಲೆ ಮುಕ್ತಿಯಲ್ಲಿಯೂ ಭೇದ ಇದೆ, ಆ ಭೇದ ಸತ್ಯ ಅನ್ನುವುದು ಇದರ ಅಭಿಪ್ರಾಯ. ಏವಂ ಪಂಚಕೋಶವಾದಿನಾಂ ಮಾಯಾವಾದಿನಾಂ ವ್ಯಾಖ್ಯಾಂ ನಿರಾಕೃತ್ಯ, ಇಲ್ಲಿಯವರೆಗೂ ಕೂಡ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಐದೂ ಕೂಡ ಕೋಶ, ಒಂದೂ ಬ್ರಹ್ಮ ಅಲ್ಲ ಅನ್ನುವಂತಹ ಮತವನ್ನು ನಿರಾಕರಣೆ ಮಾಡಿ ಏತು ಭಾಸ್ಕರಾದಯ, ಅವರಲ್ಲೇ ಕೆಲವರಿದ್ದಾರೆ, ಭಾಸ್ಕರಾಚಾರ್ಯರೇ ಮೊದಲಾದವರು, ಅವರು ಯಥಾಶ್ರುತ ಸೂತ್ರಾನುಸಾರಿಣಃ, ಯಾವ ರೀತಿಯಾಗಿ ಸೂತ್ರವು ಶ್ರುತವಾಗಿದೆಯೋ ಅದಕ್ಕನುಗುಣವಾಗಿ ಅನ್ನಮಯಾದಿ 4 ಕೋಶಗಳು, ಆನಂದಮಯ ಒಬ್ಬನೇ ಪರಮಾತ್ಮ, ಇದು ಅವರ ಅಭಿಪ್ರಾಯ. ಭಾಸ್ಕರಾಚಾರ್ಯರ ಅಭಿಪ್ರಾಯ ಸೂತ್ರದಲ್ಲಿ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಅಂತಿಲ್ಲೇ ಇಲ್ಲ, ಆನಂದಮಯ ಅಂತ ಒಂದೇ ಶಬ್ದ ಇದೆ. ಅದಕ್ಕೆ ಓಂ ಆನಂದಮಯೋಭ್ಯಾಸಾತ್ ಓಂ ಅಂತ ಸೂತ್ರ ಇದ್ದದ್ದರಿಂದ ಆನಂದಮಯ ವಿಷ್ಣು ಮುಗಿದೋಯ್ತು ಅಷ್ಟೇ. ಆನಂದಮಯನನ್ನು ನಾವು ಬ್ರಹ್ಮ ಅಂತೀವಿ, ಯಾಕೆಂದರೆ ಸೂತ್ರದಲ್ಲಿ ಶ್ರುತವಾಗಿದೆ. ಅದಕ್ಕೆ ಅನ್ನಮಯ ಪ್ರಾಣಮಯಗಳು ಶ್ರುತ ಆಗಿಲ್ಲ, ಅದಕ್ಕೋಸ್ಕರವಾಗಿ ಅದನ್ನು ನಾವು ಕೋಶ ಅಂತೀವಿ. ಹೀಗೆ 5ರಲ್ಲಿ ಸೂತ್ರದ ಪ್ರಕಾರ ಆನಂದಮಯ 1 ಬ್ರಹ್ಮ, ಇನ್ನು 4 ಕೋಶಗಳು ಅನ್ನುವುದಾಗಿ ನಾವು ಅರ್ಥವನ್ನು ಮಾಡ್ತೇವೆ ಅಂತ ಭಾಸ್ಕರಾಚಾರ್ಯರು ಅಭಿಪ್ರಾಯವನ್ನು ಪಟ್ಟರೆ, ತನ್ಮತಂ ಅತಿದೇಶೇನ ನಿರಾಕರೋತಿ ಅಂತಾರೆ. ಅವರ ಮತವನ್ನು ನಾವು ಅತಿದೇಶೇನ ನಿರಾಕರೋತಿ. ಅತಿದೇಶ ಅನ್ನೋ ಶಬ್ದಕ್ಕೆ ಹೊಸದಾಗಿ ನಾವು ದೋಷಗಳನ್ನು ಕೊಡೋದಿಲ್ಲ. ಮಾಯಾವಾದಿಗಳಿಗೆ ಈಗಾಗಲೇ ಯಾವ ದೋಷಗಳನ್ನು ಕೊಟ್ಟಿದ್ದೇವೆ ಆ ದೋಷಗಳನ್ನೇ ಇಲ್ಲಿ ತಂದು ಇವರನ್ನು ನಿರಾಕರಣೆ ಮಾಡ್ತೀವಿ. ಹೊರತಾಗಿ ಇವರನ್ನು ನಿರಾಕರಣೆ ಮಾಡಲಿಕ್ಕೆ ಪ್ರತ್ಯೇಕವಾದ ದೋಷದ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಅವ್ರಿಗೇನು ಕೊಟ್ಟಿದ್ದೇವೆ ಅಂದರೆ 5 ಬ್ರಹ್ಮ ಅಂತ ಹೇಳಿದ ಮೇಲೆ ಇನ್ನು 4 ಬ್ರಹ್ಮ, 4 ಕೋಶ, 1 ಬ್ರಹ್ಮ ಅಂತ ಹೇಳಿದವರನ್ನು ಪ್ರತ್ಯೇಕವಾಗಿ ನಿರಾಕರಣೆ ಮಾಡುವ ಅವಶ್ಯಕತೆ ಇಲ್ಲ. ಇದು ಕೈಮುತ್ಯ ನ್ಯಾಯ ಸಿದ್ಧ. ಅಂದರೆ ನಾವು ಮಾಯಾವಾದಿಗಳನ್ನು ಕುರಿತು 5 ಬ್ರಹ್ಮ ಅಂತ ಸಮರ್ಥನೆ ಮಾಡುವಾಗ ಯಾವ್ಯಾವ ಯುಕ್ತಿಗಳನ್ನು ಕೊಟ್ಟಿದ್ದೇವೆ ಅದನ್ನು 1 ಬ್ರಹ್ಮ 4 ಬ್ರಹ್ಮ ಅಲ್ಲ ಅಂತ ಹೇಳುವವರಿಗೂ ಕೂಡ ಅನ್ವಯ ಆಗತ್ತೆ. ಅಂದಮೇಲೆ 5 ಬ್ರಹ್ಮ ಅಂತೇನು ಹೇಳಿದ್ದೇವೆ ಇಲ್ಲಿಯೂ ಕೂಡ ಅದನ್ನೇ ಹಚ್ಚಿಕೊಂಡಾಗ 5 ಬ್ರಹ್ಮ ಅಂತ ನಿರ್ಧಾರವಾಗ್ತದೆ. ಅದಕ್ಕಾಗಿ ಪ್ರತ್ಯೇಕವಾದ ಒಂದು ದೋಷವನ್ನು ಕೊಡುವ ಅವಶ್ಯಕತೆ ಇಲ್ಲ. ಏತೇನ ಮಯಟಶ್ಚೈವ ದ್ವೈವಿಧ್ಯೇನಾರ್ಥಕಲ್ಪನಾತ್ ತದನ್ನೇಷಾಂ ಮತಮಪಿ ಸತ್ಸಂಸತ್ಸು ನ ಭಾಸತೆ. ಮಾಯಾವಾದಿಗಳ ಒಂದು ಪ್ರಭೇದ ಮತವಾದ ಭಾಸ್ಕರಾಚಾರ್ಯರ ಮತವನ್ನು ಅವರ ಮತಕ್ಕೆ ಕೊಟ್ಟ ದೋಷಗಳಿಂದಲೇ ನಿರಾಕೃತವಾಗಿದ್ದರೂ ಕೂಡ ಅದರ ವಿವರಣೆಯನ್ನು
ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ಕೊಡ್ತಾ ಇದ್ದಾರೆ. ಅನ್ನಮಯಾದಿ 4 ಕೂಡ ಕೋಶಗಳು, ಆನಂದಮಯ ಒಬ್ಬನೇ ಬ್ರಹ್ಮ ಅಂತ ಹೇಳಿದವರ ಮತವೂ ಕೂಡ ಅನ್ನಮಯ ಮೊದಲಾದ 5 ಬ್ರಹ್ಮ ಅಂತ ನಾವು ಉಪಪಾದನೆ ಮಾಡಿದ್ದರಿಂದಲೇ 4 ಕೋಶ 1 ಬ್ರಹ್ಮ ಅನ್ನುವ ಮತವೂ ಕೂಡ ನಿರಾಕೃತವಾಯಿತು. ಅಷ್ಟಲ್ಲದೇನೆ ಇವರಿಗೊಂದು ಹೆಚ್ಚಿನ ದೋಷ ಏನು ಅಂತಂದರೆ 5 ಇದೆ. 5ರಲ್ಲಿ 5 ಮಯಟ್ ಪ್ರತ್ಯಯ ಇದೆ. ಅನ್ನಮಯ, ಪ್ರಾಣಮಯ, ಮಯಾಮಯ ಅಂತ 4 ಮಯಟ್ಗಳಿಗೆ ವಿಕಾರ ಅಂತ ಅರ್ಥ ಮಾಡಬೇಕು. ಆನಂದಮಯ ಅನ್ನುವಲ್ಲಿ ಮಯಟ್ಟಿಗೆ ಮಾತ್ರ ಪ್ರಾಚುರ್ಯ ಅಂತ ಅರ್ಥ ಮಾಡಬೇಕು. ಯಾಕೆಂದರೆ ಆನಂದಮಯನನ್ನು ಬ್ರಹ್ಮ ಅಂತಾರೆ, 4 ಕೋಶ ಅಂತಾರೆ. ಯಾವುದನ್ನು ಕೋಶ ಅಂತಾರೆ ಆ ಮಯಟ್ಟಿಗೆ ವಿಕಾರ, ಯಾವುದನ್ನು ಬ್ರಹ್ಮ ಅಂತಾರೆ ಆ ಮಯಟ್ಟಿಗೆ ಪ್ರಾಚುರ್ಯ. ಈಗಲಾದರೂ ಆನಂದಮಯನನ್ನು ಒಬ್ಬನನ್ನೇ ಬ್ರಹ್ಮ ಅಂತಂತ ಇದ್ದದ್ದರಿಂದ ಆ ಮಯಟ್ಟಿಗೆ ಪ್ರಾಚುರ್ಯ ಎನ್ನುವಂತಹ ಅರ್ಥವನ್ನು ಮಾಡಬೇಕು. ಹಾಗಾದರೆ ನೀವು ಮಯಟ್ ಪ್ರತ್ಯಯಕ್ಕೆ 2 ತರಹದ ವಿಕಾರ ಹಾಗೂ ಪ್ರಾಚುರ್ಯ ಅನ್ನುವ 2 ತರಹದ ಅರ್ಥಗಳನ್ನು ಕಲ್ಪಿಸಬೇಕಾದದ್ದರಿಂದ ನಿಮ್ಮ ಈ ವ್ಯಾಖ್ಯಾನ ವಿದ್ವಾಂಸರ ಶೋಭೆ ಸತ್ಸಂಸತ್ಸು ವಿದ್ವಾಂಸರ ಸಭೆಯಲ್ಲಿ ನ ಶೋಭತೆ ಶೋಭಿಸುವುದಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಅದನ್ನು ಟೀಕಾಚಾರ್ಯರು ವಿವರಣೆ ಮಾಡ್ತಾರೆ. ಏತೇನೈವ ಅನ್ನಮಯಾದೀನಾಂ ಪಂಚಾನಾಮಪಿ ಬ್ರಹ್ಮತ್ವ ಉಪಪಾದನೇನ ತದನ್ನೇಷಾಂ ಪಂಚಕೋಶತ್ವವಾದಿಭ್ಯಃ ಅನ್ಯೇಷಾಂ ಚತುಷ್ಕೋಶವಾದಿನಾಂ. ತದನ್ನೇಷಾಂ ಅಂತಿದೆ, ಅದಕ್ಕೆ ಅರ್ಥ. ಮತ್ತು ಏತೇನ ಅನ್ನುವ ಅನುವ್ಯಾಖ್ಯಾನದ ಪದಕ್ಕೆ ಟೀಕಾಚಾರ್ಯರು ಅರ್ಥವನ್ನು ಬರಿತಾ ಇದ್ದಾರೆ. ಅನ್ನಮಯಾದಿ 5 ಕೂಡ ಬ್ರಹ್ಮವೇ ಅಂತ ನಾವು ಇಷ್ಟೊತ್ತಿನವರೆಗೂ ಸಮರ್ಥನೆ ಮಾಡಿದ್ದೇವೆ. ಸಮರ್ಥನೆ ಮಾಡಿದ್ದರಿಂದ ತದನ್ನೇಷಾಂ ಅಂದರೆ ಇದಕ್ಕೆ ವಿಭಿನ್ನರಾದ 2, ಒಬ್ಬರು 5 ಕೋಶ ಅಂತ ಹೇಳುವವರು, ಇನ್ನೊಬ್ಬರು 4 ಕೋಶ ಅಂತ ಹೇಳುವವರು. ಇವರಿಬ್ಬರೂ ಕೂಡ ಸಜ್ಜನರ ವಿದ್ವಾಂಸರ ಸಭೆಯಲ್ಲಿ ಶೋಭಿಸಲಾರರು. ನೋಡಿ, ಏತೇನೈವ ಅನ್ನಮಯಾದೀನಾಂ ಪಂಚಾನಾಮಪಿ ಬ್ರಹ್ಮತ್ವ ಉಪಪಾದನೇನ ತದನ್ನೇಷಾಂ ಅಂದರೆ ಪಂಚಕೋಶತ್ವ ವಾದಿಭ್ಯಃ ಅನ್ಯೇಷಾಂ ಚತುಷ್ಕೋಶವಾದಿನಾಂ 4 ಕೋಶ 1 ಬ್ರಹ್ಮ ಅಂತ ಹೇಳುವ ವಾದಿಗಳು. ಸತ್ಸಂಸತ್ಸು ಅನ್ನೋದಕ್ಕೆ ಟೀಕಾಚಾರ್ಯರು ವಿದ್ವತ್ಸಭಾಸು ವಿದ್ವಾಂಸರ ಸಭೆಗಳಲ್ಲಿ ಇವರಿಗೆ ಶೋಭೆ ಬರೋದಿಲ್ಲ. ಅಷ್ಟೇ ಅಲ್ಲದೆ ಮಾಯಾವಾದಿಗಳಕ್ಕಿಂತ ಭಾಸ್ಕರಾಚಾರ್ಯರ ಮತಕ್ಕೆ ಇನ್ನೊಂದು ಹೆಚ್ಚಿನ ದೋಷ ಇದೆ ಅಂತ. ಏನದು? ಅಧಿಕಂಚ ಅತ್ರ ದೋಷಮಾಹ ಮಯಟಃ ದ್ವೈವಿದ್ಯೇನ ಅರ್ಥಕಲ್ಪನಾಚ್ಚ ಇತಿ. ಈ ದೋಷ ಮಾಯಾವಾದಿಗಳಿಗಿಲ್ಲ. ಯಾಕೆಂದರೆ ಸಾರಾಸಗಟಾಗಿ 5 ಕೂಡ ಅವರು ಕೋಶ ಅಂದ್ಬಿಟ್ಟಿದ್ದಾರೆ. 5 ಮಯಟ್ಟಿಗೆ ವಿಕಾರ ಅಂತೆ ಅರ್ಥ. ಅಲ್ಲಿ ಪ್ರಾಚುರ್ಯ ಅರ್ಥಕ್ಕೆ ಅವಕಾಶ ಇಲ್ಲ, ಬೇರೆ ಯಾವ ಅರ್ಥಕ್ಕೂ ಕೂಡ ಅವಕಾಶ ಇಲ್ಲ. ಅದೊಂದು ಹಾದಿ ಬೇರೆ. ಆದರೆ ಅದರಲ್ಲೇ ಸ್ಪ್ಲಿಟ್ ಮಾಡಿದರೆ 4, 1 ಅಂತ ಮಾಡಿದರೆ 4 ಮಯಟ್ಟಿಗೆ ವಿಕಾರ, 1 ಮಯಟ್ಟಿಗೆ ಪ್ರಾಚುರ್ಯ ಅಂತ ಅರ್ಥವನ್ನು ಭಾಸ್ಕರಾಚಾರ್ಯರು ಮಾಡ್ತಾ ಇದ್ದದ್ದರಿಂದ ಆ ಮಯಟ್ಟುಗಳಿಗೆ ಒಂದೇ ಪಂಕ್ತಿಯಲ್ಲಿರುವ ಒಂದೇ ಸಾಲಿನಲ್ಲಿರುವ 5ರಲ್ಲಿ 4ರ ಮಯಟ್ಟಿಗೆ 1 ತರಹದ ಅರ್ಥ, 1 ಮಯಟ್ಟಿಗೆ ಇನ್ನೊಂದು ಅರ್ಥ, ಹೀಗೆ 2 ತರಹದ ಅರ್ಥವನ್ನು ಕಲ್ಪನೆ ಮಾಡ್ತಾ ಇದ್ದದ್ದರಿಂದ ಕಲ್ಪನಾ ಗೌರವ ಅನ್ನೋ ಹೆಚ್ಚಿನ ದೋಷ ಅದು ಭಾಸ್ಕರಾಚಾರ್ಯರಿಗೆ ಬರ್ತದೆ ಅಂತನ್ನುವಂತಹ ಮಾತನ್ನು ತಿಳಿಸ್ತಾ ಇದ್ದಾರೆ. ನೋಡಿ, ಅನ್ನಮಯಾದಿಷು ವಿಕಾರಾರ್ಥತ್ವಂ, ಅನ್ನಮಯಾದಿಗಳಲ್ಲಿ ವಿಕಾರ ಅನ್ನೋ ಅರ್ಥ. ಆನಂದಮಯೇ ಪ್ರಾಚುರ್ಯಾರ್ಥತ್ವಂ ಇತಿ
ಯದತ್ರ ನಿಯಾಮಕಂ ಮುಕ್ತಂ ತತ್ ಪ್ರಾಗೇವ ನಿರಾಕೃತಂ ಇತಿ. ಇದಕ್ಕೆ ಒಂದು ಕಾರಣವನ್ನು ಕೂಡ ಕೊಟ್ಟಿದ್ದರು ಹಿಂದೆ ಸೂಕ್ಷ್ಮವಾಗಿ. ಏನು ಕಾರಣವನ್ನು ಕೊಟ್ಟಿದ್ದರು ಅಂತ ಕೇಳಿದರೆ, ಅನ್ನಮಯಾದಿಗಳನ್ನು ಹೇಳಿದ ಮೇಲೆ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಅಂತ ಹೇಳಿದ ಮೇಲೆ ಪ್ರತಿಯೊಂದರ ನಂತರದಲ್ಲಿಯೂ ಅನ್ಯೋಂತರ ಆತ್ಮ ವಿಜ್ಞಾನಮಯ, ಅನ್ಯೋಂತರ ಆತ್ಮ ಪ್ರಾಣಮಯ ಅನ್ನುವುದಾಗಿ ಅನ್ನಮಯಾದಿಗಳ ಒಳಗೆ, ಅನ್ನಮಯನ ಒಳಗೆ ಪ್ರಾಣಮಯ, ಅನ್ನಮಯನಿಂದ ಭಿನ್ನನಾದ ಪ್ರಾಣಮಯನ ಒಳಗೆ ಪ್ರಾಣಮಯನಿಂದ ಭಿನ್ನನಾದ ಮನೋಮಯ ಅಂತ ಶ್ರುತವಾಗಿದೆ. ಆದ್ದರಿಂದ ಎಲ್ಲೆಲ್ಲಿ ಒಳಗೆ ಒಳಗೆ ಅಂತ ಶ್ರುತವಾಗಿದೆಯೋ ಅಲ್ಲಿ ಮಯಟ್ಟಿಗೆ ವಿಕಾರ ಅಂತರ್ಥ. ಆನಂದಮಯನಲ್ಲಿ ಮಾತ್ರ ಅದು ಶ್ರುತವಾಗಿಲ್ಲ. ಆನಂದಮಯ ಆದ ಮೇಲೆ ಅನ್ಯೋಂತರ ಆತ್ಮ ಅಂತ ಶ್ರುತವಾಗಿಲ್ಲ. ಆದ್ದರಿಂದ ಆನಂದಮಯ ಅನ್ನುವಲ್ಲಿ ಮಾತ್ರ ಮಯಟ್ಟಿಗೆ ಪ್ರಾಚುರ್ಯ ಎನ್ನುವ ಅರ್ಥ ಅಂತ ಮಾಡ್ತೀವಿ ಅಂತ ಹೇಳಿದರು. ಇದೇ ಅವರು ಕೊಡುವಂತಹ ಕಾರಣ. ಅನ್ನಮಯ ಅನ್ನುವಲ್ಲಿ ಮಯಟ್ಟಿಗೆ ವಿಕಾರ ಅಂತ ಮಾಡಲಿಕ್ಕೆ 4 ಕಡೆ, ಆನಂದಮಯ ಅನ್ನುವಲ್ಲಿ ಮಾತ್ರ ಪ್ರಾಚುರ್ಯ ಅಂತ ಮಾಡಲಿಕ್ಕೇನು ಕಾರಣ ಅಂತಂದರೆ, ಅನ್ನಮಯಾದಿಗಳನ್ನು ಹೇಳಿದ ಮೇಲೆ ಅನ್ಯೋಂತರ ಆತ್ಮ ಅನ್ಯೋಂತರ ಆತ್ಮ ಅಂತ ಹೇಳಿದ್ದಾರೆ, ಆನಂದಮಯ ಅಂತ ಹೇಳಿದ ಮೇಲೆ ಅನ್ಯೋಂತರ ಆತ್ಮ ಅಂತ ಹೇಳಿಲ್ಲ. ಅದಕ್ಕೆ ಅವನು ಬ್ರಹ್ಮನೇ ಆಗಬೇಕು, ಅದಕ್ಕೆ ಪ್ರಾಚುರ್ಯ ಅಂತ ಅವರು ನಿಯಾಮಕವನ್ನು ಹೇಳಿದರು. ಆದರೆ ಈ ನಿಯಾಮಕ ಯಾವ ಕಾರಣಕ್ಕೂ ಕೂಡ ಸರಿ ಹೋಗೋದಿಲ್ಲ. ಯಾಕೆ ಅಂದರೆ ಆನಂದಮಯನಲ್ಲಿ ಅಂತರವಾದದ್ದು ಹೇಗೆ ಅನ್ನಮಯನಲ್ಲಿ ಅಂತರವಾದದ್ದು ಪ್ರಾಣಮಯನೋ, ಹಾಗೆ ಆನಂದಮಯನಲ್ಲಿ ಅಂತರವಾದದ್ದು ಇನ್ನೊಂದು ಯಾವುದೋ ಅನ್ನೋದು ಸ್ಪಷ್ಟವಾಗಿ ಶ್ರುತವಾಗದೇ ಇರಬಹುದು. ಶ್ರುತವಾಗದೇ ಇದ್ದರೂ ಕೂಡ ಅಲ್ಲಿ ಒಂದು ವಾಕ್ಯ ಇದೆ ಪ್ರಸಿದ್ಧವಾದದ್ದು, ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂತಿದೆ. ಆ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂಥೇಳಿ ಆನಂದಮಯನಿಗೆ ಬ್ರಹ್ಮ ಆಶ್ರಯ ಅಂತ ಹೇಳಿದ್ದಾರೆ. ಬ್ರಹ್ಮಾಶ್ರಿತವಾದ ಆನಂದಮಯನಿಗೆ ಬ್ರಹ್ಮತ್ವ ಕೊಡೋದಿಲ್ಲ. ಕಲ್ಪನೆ ಬಂತಲ್ಲ, ಆನಂದಮಯನಿಗೆ ಬ್ರಹ್ಮ ಆಶ್ರಯ ಅಂತ ಹೇಳಿದ್ದಾರೆ. ಆನಂದಮಯನಿಗೆ ಬ್ರಹ್ಮ ಆಶ್ರಯ ಅಂತ ಹೇಳಿದ ಮೇಲೆ ಬ್ರಹ್ಮಾಶ್ರಿತವಾದ ಆನಂದಮಯನಿಗೆ ಬ್ರಹ್ಮತ್ವ ಅನ್ನೋದು ಯುಕ್ತವಲ್ಲ. ಆದ್ದರಿಂದ ಆನಂದಮಯ ಅನ್ನುವಲ್ಲಿರುವ ಮಯಟ್ಟಿಗೆ ವಿಕಾರ ಅಂತ ಅರ್ಥ ಹೇಳಬೇಕು, ಪ್ರಾಚುರ್ಯ ಅಂತ ಅರ್ಥವನ್ನು ಹೇಳಬಾರದು ಅಂತ ಈ ಮಾತನ್ನು ನಾವು ಈಗಾಗಲೇ ಹೇಳಿದ್ದೇವೆ. ಅದಕ್ಕೋಸ್ಕರವಾಗಿ ನೀವು ಆನಂದಮಯನಲ್ಲಿ ಮಾತ್ರ ಪ್ರಾಚುರ್ಯ ಅನ್ನುವ ಅರ್ಥವನ್ನು ಮಾಡ್ತೀವಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನೋಡಿ, ಅನ್ನಮಯಾದಿಷು ವಿಕಾರಾರ್ಥತ್ವಂ ಆನಂದಮಯೇ ಪ್ರಾಚುರ್ಯಾರ್ಥತ್ವಂ ಇತಿ ಯದತ್ರ ನಿಯಾಮಕಂ ಮುಕ್ತಂ ತತ್ ಪ್ರಾಗೇವ ನಿರಾಕೃತಂ ಇತಿ. ಇದಾದ ಮೇಲೆ ಒಂದು ಸಣ್ಣ ಪ್ರಶ್ನೆ, ಒಂದು ಸಣ್ಣ ಉತ್ತರ. ಏನು ಪ್ರಶ್ನೆ ಅಂದರೆ, ಪ್ರಾಣಮಯನಲ್ಲಿಯೇ ಮಯಟ್ಟಿಗೆ ವಿಕಾರ ಅನ್ನುವಂತಹ ಅರ್ಥ, ವಿಕಾರ ಎಂದು ಅರ್ಥ ಹೇಳುವ ವ್ಯಾಖ್ಯಾನದ ಮಾರ್ಗ ಅದು ಭಗ್ನವಾಗಿದೆ ಅಂತ. ಅದಕ್ಕೆ ನಾವಂತೀವಿ, ಹಾಗಾದರೆ ಅಲ್ಲಿ ಮಯಟ್ ಪ್ರತ್ಯಯವು ಸ್ವಾರ್ಥದಲ್ಲಿದೆ ಅಂತ ಕಲ್ಪಿಸಬೇಕು. ಕಲ್ಪಿಸಿದರೆ ಇನ್ನೂ ಹೆಚ್ಚಿನ ದೋಷವನ್ನು ಈ ಮತಕ್ಕೆ ಕೊಟ್ಟಂತೆ ಆಯಿತು ಅಂತ. ಸ್ವಲ್ಪ ಇದರ ವಿವರಣೆಯನ್ನು ನಾವು ನಿಧಾನವಾಗಿ ತಿಳಿಯೋಣ. ಏನು ಅಂತ ಕೇಳಿದರೆ, ಈಗ ಅನ್ನಮಯ ಒಂದು ಇಟ್ಕೊಳ್ಳಿ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಒಂದಿಟ್ಕೊಳ್ಳಿ, ಆನಂದಮಯ ಒಂದಿಟ್ಕೊಳ್ಳಿ. 5ರಲ್ಲಿ 3 ಭಾಗ ಮಾಡಿ. 1, 3, 1. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಹೀಗೆ 3 ಭಾಗ ಮಾಡಿ. 3 ಭಾಗ ಮಾಡಿದಾಗ ನೋಡಿ, ಭಾಸ್ಕರಾಚಾರ್ಯರಿಗೆ ಎಷ್ಟು ಸಮಸ್ಯೆ. ಇವರು 5 ವಿಕಾರ ಅಂದರು, ಆದರೆ ಇವರು ಮೊದಲನೇದನ್ನು ಏನನ್ನಬೇಕು, ವಿಕಾರ ಅಂತ ಅನ್ನಬೇಕು.
2, 3, 4 ವಿಕಾರ ಅಂತ ಅನ್ಲಿಕ್ಕೆ ಬರೋದಿಲ್ಲ. ಯಾಕೆ? ಸ್ವಲ್ಪ ಯೋಚನೆ ಮಾಡಿ. ಮೊದಲನೇದ್ದು ಯಾವುದು? ಅನ್ನಮಯ. ಈ ಶರೀರ ಇದು ಅನ್ನದ ವಿಕಾರವಾದ್ದರಿಂದ ಶರೀರ ಏನಾಗಿದೆ? ಅನ್ನದ ವಿಕಾರ. ಅನ್ನದ ವಿಕಾರವಾದದ್ದರಿಂದ ಅದು ಅನ್ನಮಯ. ಮಯಟ್ಟಿಗೆ ವಿಕಾರ ಅಂತ ಈಗ ಅರ್ಥವನ್ನು ಮಾಡಬೇಕು. ಆದರೆ ಏನು ಹೇಳಿ? ಶರೀರ ಇದು ಅನ್ನದ ವಿಕಾರವಾದದ್ದರಿಂದ ಶರೀರವು ಅನ್ನಮಯ. ಅದಕ್ಕೆ ಮಯಟ್ಟನ್ನೋದಕ್ಕೆ ವಿಕಾರ ಅಂತ ಅರ್ಥ ಹೇಳಿದರೆ ಅನ್ನದ ವಿಕಾರ ಶರೀರ, ಇದು ಸರಿ ಹೋಗ್ತದೆ. ಆದರೆ ಶರೀರದ ಭಾಗವಾದಂತಹ ಪ್ರಾಣ, ಮನಸ್ಸು ಮತ್ತು ವಿಜ್ಞಾನ ಇದೆ. ಶರೀರದ ಏಕದೇಶವಾದ ಪ್ರಾಣ, ವಿಜ್ಞಾನ, ಮನಸ್ಸು, ಈ ಮೂರಿದೆ. ಈ ವಿಜ್ಞಾನ, ಪ್ರಾಣ, ಮನಸ್ಸು ಇದು ತನ್ನ ವಿಕಾರವೇ ತಾನಲ್ಲ. ಹೇಗೆ ಅನ್ನದ ವಿಕಾರ ಶರೀರವೋ ಹಾಗೆ ಪ್ರಾಣದ ವಿಕಾರ ಪ್ರಾಣ, ಮನಸ್ಸಿನ ವಿಕಾರ ಮನಸ್ಸು ಅಲ್ಲ. ಯಾಕೆ ಅಂದರೆ ಪ್ರಾಣದ ವಿಕಾರ ಪ್ರಾಣ ಆಗಿದ್ದರೆ ಪ್ರಾಣದಿಂದ ಪ್ರಾಣ ಹುಟ್ಟತ್ತೆ, ಮನಸ್ಸಿನಿಂದ ಮನಸ್ಸು ಹುಟ್ಟತ್ತೆ, ವಿಜ್ಞಾನದಿಂದ ವಿಜ್ಞಾನ ಹುಟ್ಟತ್ತೆ ಅಂತ ಹೇಳಬೇಕಾಗಿತ್ತು. ಆದರೆ ಪ್ರಾಣದಿಂದ ಪ್ರಾಣ ಹುಟ್ಟಿಲ್ಲ, ಮನಸ್ಸಿನಿಂದ ಮನಸ್ಸು ಹುಟ್ಟಿಲ್ಲ. ಅದಕ್ಕೋಸ್ಕರವಾಗಿ ಪ್ರಾಣದ ವಿಕಾರ ಪ್ರಾಣ ಅಲ್ಲ, ಮನಸ್ಸಿನ ವಿಕಾರ ಮನಸ್ಸು ಅಂತನ್ನತಕ್ಕಂಥದ್ದು ಅಲ್ಲ. ಅದಕ್ಕೆ ನಾವು ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಅನ್ನುವಲ್ಲಿರುವ ಮಯಟ್ಟಿಗೆ ವಿಕಾರ ಅಂತ ಅರ್ಥ ಮಾಡಲಿಕ್ಕೆ ಬರೋದೇ ಇಲ್ಲ. ನೋಡಿ, ಅನ್ನಮಯ ಅನ್ನುವಲ್ಲಿ ಮಾತ್ರ ವಿಕಾರ, ಮುಂದೆ ವಿಕಾರ ಅಂತ ಅರ್ಥ ಮಾಡಲಿಕ್ಕೆ ಬರೋದಿಲ್ಲ. ಬೇಡ ಪ್ರಾಚುರ್ಯ ಅಂತಂದರೆ, ಪ್ರಾಚುರ್ಯ ಅಂತೂ ಸರ್ವಥಾ ಅರ್ಥವನ್ನು ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕೆ ನಾವು ಸ್ವಾರ್ಥೇ ಮಯಟ್ ಪ್ರತ್ಯಯ ಅಂತ ಒಂದು ಪ್ರಸಿದ್ಧವಾದಂತಹದ್ದು. ಸ್ವಾರ್ಥೇ ಮಯಟ್ ಪ್ರತ್ಯಯ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ ಕೇಳಿದರೆ, ತನ್ನ ಅರ್ಥದಲ್ಲಿ ಅಂದರೆ ಕೆಲವು ಕಡೆ ಕೆಲವು ಪ್ರತ್ಯಯ ಇರ್ತದೆ. ಆ ಪ್ರತ್ಯಯಕ್ಕೆ ವಿಶೇಷವಾದ ಅರ್ಥ ಇರೋದಿಲ್ಲ. ಉದಾಹರಣೆಗೆ ಬಾಲಕಃ ಅಂತಿದೆ, ಬಾಲಕಃ. ಕ ಅಂತಿದೆ, ಬಾಲಹ ಅಂದರೆ ಸಾಕು. ಬಾಲಹ ಅಂದರೆ ಏನರ್ಥ? ಬಾಲಕ ಅಂತ ಅರ್ಥ. ಬಾಲಕ ಅಂದರೆ ಏನರ್ಥ? ಬಾಲಕ ಅಂತೆ ಅರ್ಥ. ಅಂದಮೇಲೆ ಬಾಲ ಅನ್ನುವ ಶಬ್ದಕ್ಕೆ ಎಷ್ಟರ್ಥ ಇದೆಯೋ ಅಷ್ಟೇ ಅರ್ಥ ಕ ಅನ್ನೋದಕ್ಕಿದೆ, ಅದಕ್ಕಿಂತ ಜಾಸ್ತಿ ಅರ್ಥ ಇಲ್ಲ. ಇಂಥ ಸ್ಥಳದಲ್ಲಿ ಆ ಪ್ರತ್ಯಯಗಳು ತನ್ನ ಅರ್ಥದಲ್ಲಿದೆ ಹೊರತಾಗಿ ಬೇರೆ ಅರ್ಥವನ್ನು ಹೇಳೋದಿಲ್ಲ ಅಂತ ಹೇಳಿದ್ದಾರೆ. ಹಾಗೆ ಇಲ್ಲಿಯೂ ಕೂಡ ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಅಂದರೆ ಆ ಮಯಟ್ ಅನ್ನೋದಕ್ಕೆ ಏನರ್ಥ ಅಂದರೆ ಪ್ರಾಣ ಅಂತೆ ಅರ್ಥ ಹೊರತಾಗಿ ಅದಕ್ಕಿಂತ ಬೇರೆಯಾದಂತಹ ಅರ್ಥ ಅಂತನ್ನುವಂಥದ್ದು ಇಲ್ಲ. ಹೀಗೆ ಸ್ವಾರ್ಥದಲ್ಲಿ ಈ ಮಯಟ್ ಪ್ರತ್ಯಯ ಇದೆ ಅಂತ ಹೇಳಬೇಕು. ಕೊನೆಯಲ್ಲಿ ಆನಂದಮಯ, ಆನಂದಮಯನಲ್ಲಿ ಮಾತ್ರ ಮಯಟ್ಟಿಗೆ ಪ್ರಾಚುರ್ಯ ಅಂತ ಹೇಳಬೇಕು. ನೋಡಿ ಎಷ್ಟು ಕಲ್ಪನೆ ಆಯಿತು. ಅನ್ನಮಯನಲ್ಲಿ ಮಯಟ್ಟಿಗೆ ವಿಕಾರ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯಕ್ಕೆ ಸ್ವಾರ್ಥೆ ಮಯಟ್ ಪ್ರತ್ಯಯ, ಆನಂದಮಯನಿಗೆ ಮಾತ್ರ ಪ್ರಾಚುರ್ಯ ಅನ್ನೋ ಅರ್ಥದಲ್ಲಿ ಮಯಟ್ ಪ್ರತ್ಯಯ. ಹೀಗೆ ಭಾಸ್ಕರಾಚಾರ್ಯರು 4 ಕೋಶ ಒಂದನ್ನು ಬ್ರಹ್ಮ ಅಂತ ಹೇಳಿದರೆ 3 ರೀತಿಯಾದ ಅರ್ಥವನ್ನು ಪ್ರತ್ಯೇಕವಾಗಿ ಮಯಟ್ ಪ್ರತ್ಯಯಕ್ಕೆ ಕಲ್ಪನೆ ಮಾಡಬೇಕಾಗ್ತದೆ. ಇದು ಮಾಯಾವಾದಿಗಳಕ್ಕಿಂತ ಅಧಿಕವಾದಂತಹ ದೋಷ ಅದು ಭಾಸ್ಕರಾಚಾರ್ಯರಿಗೆ ಬರ್ತದೆ ಅನ್ನುವಂತಹ ಮಾತನ್ನು ಟೀಕಾಚಾರ್ಯರು ಇಲ್ಲಿ ಸ್ಪಷ್ಟಪಡಿಸ್ತಾರೆ. ನೋಡಿ, ನನು ಪ್ರಾಣಮಯೇ ಏವ ವಿಕಾರ ಪ್ರಕ್ರಮೋ ಭಗ್ನಃ ತರ್ಹಿ ತತ್ರ ಪ್ರತ್ಯಯಸ್ಯ ಪ್ರತ್ಯಯಸ್ಯ ಸ್ವಾರ್ಥಿಕತ್ವ ಕಲ್ಪನಾತ್ ಅಧಿಕೋ ದೋಷಃ ಸ್ಯಾತ್
ಅಂದರೆ ತನ್ನ ಅರ್ಥ ಅನ್ನೋದಕ್ಕಿಂತ ಬೇರೆಯಾದ ಅರ್ಥವನ್ನು ಕಲ್ಪನೆ ಮಾಡಬೇಕಾಗ್ತದೆ. ಹೀಗೆ ದ್ವೈವಿಧ್ಯ ಕಲ್ಪನೆಯಕ್ಕಿಂತ ಅಧಿಕವಾದ ದೋಷ ಅದು ತ್ರೈವಿಧ್ಯ ಕಲ್ಪನೆ. ಹಿಂದೆ ಬರೀ ಮಯಟ್ಟಿಗೆ ವಿಕಾರ, ಮಯಟ್ಟಿಗೆ ಪ್ರಾಚುರ್ಯ ಎರಡೇ ಇತ್ತು, ಈಗ ಮೂರಾಯಿತು. ಮಯಟ್ಟಿಗೆ ವಿಕಾರ, ಮಯಟ್ಟಿಗೆ ಪ್ರಾಚುರ್ಯ, ಮಯಟ್ಟಿಗೆ ಸ್ವಾರ್ಥ ಅಂತ, ತನ್ನ ಅರ್ಥ ಅಂತ, ಹೀಗೆ ಮೂರು ಕಲ್ಪನೆ ಮಾಡ್ತಾ ಇದ್ದದ್ದರಿಂದ ಬಹುಶಃ ಅವರ ಮತದಕ್ಕಿಂತ ಇವರ ಮತಕ್ಕೆ ಇನ್ನೊಂದು ಅಧಿಕವಾದ ದೋಷ ಬಂತು ಅನ್ನುವ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಮಾಯಾವಾದಿಗಳ ಮತ ಹಾಗೂ ಭಾಸ್ಕರಾಚಾರ್ಯರ ಮತವನ್ನು ನಿರಾಕರಣೆ ಮಾಡಿ ಆಯಿತು. ನಾನು ಸೂತ್ರವ್ಯಾಖ್ಯಾನಂ ಉಪಕ್ರಮ್ಯ ಪರ ಅಪವ್ಯಾಖ್ಯಾನ ನಿರಾಕರಣಂ ಅಸಂಗತಂ ಇತಿ ಚೇನ್ನ. ನೀವು ಸೂತ್ರಗಳಿಗೆ ವ್ಯಾಖ್ಯಾನ ಮಾಡ್ತೀನಿ ಅಂತ ಹೋಗಿ ಸೂತ್ರಗಳ ವ್ಯಾಖ್ಯಾನವನ್ನು ಅಲ್ಲಿಗೆ ನಿಲ್ಲಿಸಿ ಪರಕೀಯರ ವ್ಯಾಖ್ಯಾನವನ್ನು ನಿರಾಕರಣೆ ಮಾಡುವುದರಲ್ಲಿಯೇ ಹೆಚ್ಚು ಸಮಯವನ್ನು ಹಾಕ್ತಾ ಇದ್ದೀರಲ್ಲ. ಸೂತ್ರದ ವ್ಯಾಖ್ಯಾನ ಮಾಡ್ತೀರೋ ಅಪವ್ಯಾಖ್ಯಾನವನ್ನು ನಿರಾಕರಣೆ ಮಾಡ್ತೀರೋ? ನಾರಾಯಣಂ ಗುಣೈ ಸರ್ವೈ ಉದೀರ್ಣಂ ದೋಷವರ್ಜಿತಂ ನೇಯಂ ಗುಮ್ಯಂ ಗುರುಶ್ಚಾಪಿ ನತ್ವ ಸೂತ್ರಾರ್ಥ ಉಚ್ಯತೆ ಅಂತಿದೆ. ಸೂತ್ರಾರ್ಥವನ್ನು ಹೇಳ್ತೀವಿ ಅಂತಿದೆ. ಹಾಗಾದರೆ ಸೂತ್ರದ ಅರ್ಥವನ್ನು ಹೇಳೋದು ಬಿಟ್ಟು ಪರಕೀಯರ ಅಪವ್ಯಾಖ್ಯಾನವನ್ನು ನಿರಾಕರಣೆ ಮಾಡೋದರಲ್ಲಿ ನೀವು ಕಳೀತಾ ಇದ್ದೀರಲ್ಲ ಕಾಲವನ್ನು. ಅಂದರೆ ನಮ್ಮ ಸೂತ್ರದ ವ್ಯಾಖ್ಯಾನ, ನಮ್ಮ ಮತ ಪ್ರಕಾರ ಸೂತ್ರದ ಅರ್ಥ ದೃಢವಾಗಬೇಕಾದರೆ ಪರವ್ಯಾಖ್ಯಾನವನ್ನು ನಿರಾಕರಣೆ ಮಾಡಿದರೆ ಮಾತ್ರ ಸಾಧ್ಯವೇ ಹೊರತಾಗಿ ಪರವ್ಯಾಖ್ಯಾನವೂ ಇರಲಿ ಅಂತಂದರೆ ಆಗ ನಾವು ಹೇಳಿದ ಅರ್ಥ ನಿರ್ಧಾರ ಯಾವ ಕಾರಣಕ್ಕೂ ಕೂಡ ಆಗಲಿಕ್ಕೆ ಸಾಧ್ಯ ಅಂತನ್ನತಕ್ಕಂಥದ್ದು ಇಲ್ಲ. ನೋಡಿ, ಸ್ವವ್ಯಾಖ್ಯಾನದಾರ್ಢ್ಯಾರ್ಥತ್ವಾತ್ ಇತಿ ಭಾವೇನ ಅಧಿಕಾರಣಾರ್ಥಂ ಉಪಸಂಹರತಿ. ತಮ್ಮ ವ್ಯಾಖ್ಯಾನದ ದೃಢತೆಗಾಗಿ ಈಗ ವ್ಯಾಖ್ಯಾನವನ್ನು ಅಂದರೆ ಪರಕೀರ ವ್ಯಾಖ್ಯಾನವನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ ಹೊರತಾಗಿ ಬೇರೆ ಉದ್ದೇಶದಿಂದ ಅಲ್ಲ ಅಂತ ಹೇಳ್ತಾ ಈ ಅಧಿಕರಣವನ್ನು ಒಂದರ್ಥದಲ್ಲಿ ಮುಕ್ತಾಯ ಮಾಡ್ತಾ ಇದ್ದಾರೆ. ಅತೋ ನಾರಾಯಣೋ ದೇವೋ ಅತೋ ನಾರಾಯಣೋ ದೇವೋ ನಿಶೇಷ ಗುಣವಾಚಕೈ ನಿಶೇಷ ಗುಣವಾಚಕೈ ಗುಣಿಸಾಮಾನ್ಯ ವಚನೈ ಅಪಿ ಮುಖ್ಯತಯೋದಿತಃ ಅಧ್ಯಾತ್ಮಕೈಶ್ಚ ಪ್ರಾಣಾದ್ಯೈಃ ತಥೈವ ಹಿ ಅಧಿಭೂತಕೈಃ ಅನ್ನಾದಿಶಬ್ದೈರ್ಭಗವಾನ್ ಏಕೋ ಮುಖ್ಯತಯೋದಿತಃ. ಈ ಅನುವ್ಯಾಖ್ಯಾನಕ್ಕೆ ಮಾತ್ರ ಅರ್ಥವನ್ನು ಹೇಳ್ತೀನಿ. ಇದರ ವಿವರಣೆಯನ್ನು ತುಂಬ ವಿಸ್ತಾರವಾಗಿ ಟೀಕಾಚಾರ್ಯರು ಕೊಟ್ಟಿದ್ದಾರೆ. ಅದನ್ನು ನಾಳೆ ತಿಳಿಯೋಣ. ಆನಂದರೂಪನಾದ ನಾರಾಯಣನೇ ಗುಣವಾಚಕವಾದ ಶಬ್ದಗಳು ಹಾಗೂ ಗುಣಿವಾಚಕವಾದ ಶಬ್ದಗಳು ಈ ಎಲ್ಲ ಶಬ್ದಗಳಿಂದ ಮುಖ್ಯ ವೃತ್ತಿಯಿಂದ ಪ್ರತಿಪಾದ್ಯನಾಗಿದ್ದಾನೆ. ಕಲ್ಪನೆ ಬಂತಲ್ಲ? ಇನ್ನು ಬರೀ ಗುಣವಾಚಕವಾದದ್ದು ಗುಣಿವಾಚಕವಾದದ್ದು ಇಷ್ಟು ಮಾತ್ರ ಅಲ್ಲ, ಆಧ್ಯಾತ್ಮಿಕವಾದ ಪ್ರಾಣಾದಿವಾಚಕ ಶಬ್ದಗಳಿಂದಲೂ ಹಾಗೂ ಅಧಿಭೂತವಾಚಕವಾದ ಓಂ ಆಕಾಶಸ್ಥಲಿಂಗಾತ್ ಓಂ ಅತಯೋ ಪ್ರಾಣ ಓಂ ಅಂತ ಪ್ರಾಣಾಧಿಕರಣ ಮತ್ತು ಆಕಾಶಾಧಿಕರಣ ಇದೆ. ಆ ಪ್ರಾಣಾಧಿಕರಣ ಮತ್ತು ಆಕಾಶಾಧಿಕರಣಗಳಲ್ಲಿ ಆಧ್ಯಾತ್ಮಿಕವಾದ ಪ್ರಾಣಾದಿವಾಚಕ ಶಬ್ದ, ಅಧಿಭೂತವಾಚಕವಾದ ಆಕಾಶಾದಿ ಶಬ್ದ, ಅವುಗಳಿಂದ ಮತ್ತು ಈ ಅನ್ನ ಪ್ರಾಣ ಇವೇ ಮೊದಲಾದ ಶಬ್ದಗಳಿಂದಲೂ ಕೂಡ ಭಗವಂತನೊಬ್ಬನೇ ಪರಮ ಮುಖ್ಯ ವೃತ್ತಿಯಿಂದ ಪ್ರತಿಪಾದಿತನಾಗಿದ್ದಾನೆ ಅಂತ. ಇದಕ್ಕೆ ಟೀಕಾಚಾರ್ಯರು
ವಿವರಣೆಯನ್ನು ಕೊಡ್ತಾರೆ. ಆ ವಿವರಣೆಯನ್ನು ಈಗ ನನಗೆ ಸಮಯ ಆಗಿದೆ, ಆದ್ದರಿಂದ ಮತ್ತೆ ನಾಳೆ ತಿಳಿಯೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.